नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयाप। भवति यदनुभावादेडमो कोऽपि वाग्मी जडमतिरपुजन्तुर्जायते प्रज्ञमौलिः सकलवचनचेतो देवता भारती सा। सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोद गुरुराज हासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदौ नूनं मनं मा कृथा। श्री सत्यात्मगुरो त्वदङ्घ्रियुगलं हित्वा न मे सद्गते। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेषतन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपुटतरे धर्माद्यखिल पुरुषार्थ साधनीभूते अद्य विष्णु तत्वनिर्णय विवरणारंभे सति तथा भीमसेनस्य आध्यात्मिक स्वरूप चिंतनारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे,
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಿಷ್ಣು ತತ್ವ ನಿರ್ಣಯದಲ್ಲಿ ವೇದಗಳು ನಿತ್ಯ ಅಂತನ್ಲಿಕ್ಕೆ ಶ್ರುತಿ ಮತ್ತು ವೇದ ಎನ್ನುವ ಎರಡು ಹೆಸರು ವೇದಗಳಿಗಿದೆ. ಶ್ರುತಿ ಅಂತಿಕೊಂಡಂತೇಳಿ ಶ್ರವಣ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಇದು ನಿತ್ಯ ಅಂತನೂ ತಾನಾಗಿ ನಿರ್ಧಾರವಾಗ್ತದೆ. ಒಬ್ಬ ವ್ಯಕ್ತಿ ರಚಿಸಿ ಉಪದೇಶ ಮಾಡಿದ್ದಲ್ಲ ಇದು, ಅಥವಾ ಒಬ್ಬ ವ್ಯಕ್ತಿ ಮಾಡಿದ ಉಪದೇಶವನ್ನು ಇನ್ನೊಬ್ಬನು ಬರೆದಿಟ್ಟು ಹೇಳಿದ್ದಲ್ಲ. ಆದ್ದರಿಂದಾಗಿ ಶ್ರುತಿಗಳಿಗೆ ಶ್ರುತಿತ್ವ ಶ್ರವಣ ಪರಂಪರೆಯಿಂದ ಬಂದುದರಿಂದ ಇದು ನಿತ್ಯ. ಅಲ್ಲಿ ಒಂದು ಸಂಶಯ ಮತ್ತೆ ಬಂತು. ನಾವು ನಮ್ಮ ವಿದ್ಯಾಪೀಠಕ್ಕೆ ಹೊಸದಾಗಿ ಸೇರಿದಾಗ ವಿದ್ಯಾಪೀಠದಲ್ಲಿ ಒಂದೇ ಪುಸ್ತಕ ಇರಬೇಕು, ವೇದದ ಪುಸ್ತಕ ಅಥವಾ ಶಾಸ್ತ್ರದ ಪುಸ್ತಕ ಒಂದೇ, ಎರಡನೇ ಕಾಪಿ ಇಲ್ಲ. ಗುರುಗಳು ಹೇಳ್ತಿದ್ರು, ನಾವು ಕೇಳಿ ಅದನ್ನು ಕಲಿತಿದ್ವಿ. ನಾನು ಹೇಳೋ ಪ್ರವಚನ ನೀವು ಕೇಳಿ ಪುಸ್ತಕ ಇಟ್ಕೊಂಡಿಲ್ಲಲ್ಲ, ಕೇಳ್ತಾ ಇದ್ದೀರಿ. ಇದನ್ನು ಶ್ರುತಿನೇ ಅಲ್ಲೇನು? ಹಾಗಾದರೆ ಶ್ರೀನಿವಾಸಾಚಾರ್ಯ ಹೇಳಿದ, ನಾಗರಳ್ಯಾಚಾರ್ಯ ಹೇಳಿದ ಈ ಪ್ರವಚನ ಇದು ಕೂಡ ಶ್ರುತಿ ಅಂತ ಅನ್ನೋದು. ಅದಕ್ಕೋಸ್ಕರ ಹೇಳಿದರು, ಶಾಸ್ತ್ರದ ಒಂದು ನಿಯಮ ಇದೆ. ಕೆಲವು ವಿಶಿಷ್ಟ ಶಬ್ದಗಳು ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ತಿಳ್ಕೊಂಡು ಅಂತೇಳಿ ಒಂದು ನಿಯಮ ಇದೆ. ಅದು ಕೇವಲ ಆ ವ್ಯಕ್ತಿಯ ವಿಷಯದಲ್ಲಿ ಮಾತ್ರ ಆ ಶಬ್ದದಿಂದ ಹೇಳಲ್ಪಡುತ್ತದೆ. ಹೇಗೆ ವ್ಯಾಸ ಅಂತಂದರೆ ವೇದವ್ಯಾಸರು, ಯಾಕೆ ವೇದ ವಿಭಾಗ ಮಾಡಿದರು, ವಿಷಯ ಎಡಿಟ್ ಮಾಡಿದರು. ಬೇಕಾದ್ರೆ ಎಡಿಟರ್ ಆಗೋಗಿದ್ದಾರಲ್ಲ, ಇಲ್ಲ, ಅವನಲ್ಲಿ ಮಾತ್ರ ಅದು. ರಾಮ ದಶರಥನ ಪುತ್ರದಲ್ಲಿ ಮಾತ್ರ ರಾಮ, ಅಲ್ಲಿ ಅವತರಿಸಿದ ರೂಪದಲ್ಲಿ ಮಾತ್ರ. ರಮಯತೈತೆ ರಾಮ, ಎಲ್ಲ ಮಕ್ಕಳು ಸಂತೋಷ ಕೊಡ್ತಾರೆ ತಂದೆ ತಾಯಿಗೆ, ಎಲ್ಲರೂ ರಾಮಗಳೇ ಇಲ್ಲ. ಅಸಾಧಾರಣ್ಯೇನ ಉಪದೇಶ ಭವಂತಿ ಅಂತನೋ ನಿಯಮದ ಪ್ರಕಾರ ಶ್ರುತಿತ್ವ ವೇದಕ್ಕೆ ಮಾತ್ರ ಇದೆ. ಗೀತಾ ಅಂತಂದಾಕ್ಷಣಕ್ಕೆ ಭಾಗವತದಲ್ಲಿ ಒಂದು 10-20 ಗೀತೆ ಬರ್ತವೆ. ಆದರೆ ಭಗವದ್ಗೀತೆ ಏಕೆ ಅಸಾಧಾರಣ್ಯೇನ ಉಪದೇಶ ಭವಂತಿ, ಆ ಒಂದು ವಿಶಿಷ್ಟ ಹೆಸರಿನಿಂದ ಅದೊಂದೇ ಹೇಳಲ್ಪಡುತ್ತದೆ ಜಗತ್ತಿನಲ್ಲಿ. ಅದೇ ರೀತಿಯಾಗಿ ವೇದ ಅಂತಿಕೊಂಡಂತಂದರೆ ವಿತ್ ಸತ್ತಾಯಾಮ್, ಇರುವಿಕೆ, ಅನಾದಿ ಕಾಲದಿಂದ ಇರುವಿಕೆ. ಆದ್ದರಿಂದಾಗಿ ಇದಕ್ಕೆ ವೇದ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಅಭ್ಯಾಸಪೂರ್ವಕವಾಗಿ ಪುನಃ ಅದೇ ಹೇಳಲ್ಪಡುವುದರಿಂದ ಅಮ್ನಾಯ ಅಂತ ತಿಳ್ಕೊಂಡಂತೇಳಿ ಹೆಸರು ವೇದಕ್ಕೆ. ಆದ್ದರಿಂದಾಗಿ ಎಲ್ಲ ಕಡೆ ಇಲ್ಲಿ ಒಂದೇ ನಿಯಮ, ಅಸಾಧಾರಣ್ಯೇನ ಉಪದೇಶ ಭವಂತಿ ಅಂತ ತಿಳ್ಕೊಂಡಂತೆ ಅನ್ನೋ ವಿಚಾರವನ್ನು ಟೀಕಾಕೃತ್ಪಾದರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಇದೇ ಅರ್ಥದಲ್ಲಿ ವೇದ, ಶ್ರುತಿ, ಆಮ್ನಾಯ ಈ ಶಬ್ದಗಳು ಇದೇ ಅರ್ಥದಲ್ಲಿವೆ ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಇದೆಯಾ? ಆಚಾರ್ಯ ಹೇಳ್ತಾರೆ, ನಾನು ಪ್ರಮಾಣ ಇಲ್ಲದೆ ಮಾತನಾಡೋದಿಲ್ಲ ಅಂತ. ವೇದಾಸ್ತೆ ನಿತ್ಯವಿನ್ನತ್ವಾತ್ ಶ್ರುತಯಶ್ಚ ಅಖಿಲೈಶ್ರುತೇಃ ಆಮ್ನಾಯಃ ಅನನ್ಯಥಾ ಪಾಠಾತ್
ಈಶ ಬುದ್ಧಿ ಸ್ಥಿತ ಸದಾ. ಮಹಾವರಾಹ ಅಂತೇಳಿ ಪುರಾಣ ಇದೆ. ಮಹಾವರಾಹ ಪುರಾಣದಲ್ಲಿ ಈ ಶ್ಲೋಕ ಇದೆ. ವೇದಾಸ್ತೆ ನಿತ್ಯವಿನ್ನತ್ವಾತ್. ನಿತ್ಯವಾಗಿ ಇರುವುದರಿಂದ, ವಿತ್ ಸತ್ತ, ಅನಾದಿ ಕಾಲದಿಂದ ಇರುವುದರಿಂದ ಅವುಗಳಿಗೆ ವೇದ ಅಂತ ತಿಳ್ಕೊಂಡಂತೇಳಿ ಹೆಸರು. ಪರಮಾತ್ಮ ಹೇಳಿದ್ದನ್ನು ಬ್ರಹ್ಮದೇವರು ಹೇಳಿದ್ದನ್ನು ಇನ್ನೊಬ್ಬರು ಕರ್ಣ ಪರಂಪರೆಯಿಂದ ಕೇಳಿ 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 ಈ ಪರಂಪರೆ ಇಲ್ಲಿವರೆಗೂ ಬಂದು ಮುಟ್ಟಿದ್ದರಿಂದಾಗಿ ಯಾರು ರಚನೆ ಮಾಡಿ ಹೇಳಿದ್ದಲ್ಲ, ವಿಚಾರ ಮಾಡಿ ಯುಕ್ತಿಯಿಂದ ಸಂಧಾನ ಮಾಡಿ ಹೇಳಿರ್ತಕ್ಕಂಥದ್ದಲ್ಲ. ಆದುದರಿಂದ ಇದಕ್ಕೆ ಶ್ರುತಿ ಅಂತ ತಿಳ್ಕೊಂಡಂತ ಹೆಸರು. ಅಖಿಲೈಹಿ ಶ್ರುತೆ ಆಮ್ನಾಯ ಅನನ್ಯ ಪಾಠಾದಿ. ಇನ್ನು ಆಮ್ನಾಯ ಅಂತ ತಿಳ್ಕೊಂಡಂತಂದರೆ ಒಂದೇ ರೀತಿಯಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಪಠಿಸಲ್ಪಡುವುದರಿಂದ, ಒಂದೇ ರೀತಿಯಲ್ಲಿ ಪಠಿಸಲ್ಪಡುವುದರಿಂದ ವೇದಗಳಿಗೆ ಆಮ್ನಾಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆದ್ದರಿಂದಾಗಿ ಇದನ್ನು ಕೆಲವರು ಏನು ಹೇಳ್ತಾರೆ, ಆಯ್ತಪ್ಪ ದೇವರೇ ದ್ರಷ್ಟ ಅಂತ ಅಂದ್ಬಿಡ್ರಲ್ಲ, ದೇವರ ಬಗ್ಗೆ ಎಲ್ಲರಿಗೂ ವಿಶ್ವಾಸ ಇದೆ. ವೇದಗಳು ನಿತ್ಯತ್ವವಾದದರಿಂದಾಗಿ ವೇದಗಳಿಗೆ ಪರಮಾತ್ಮ ದ್ರಷ್ಟ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕೆ? ಪರಮಾತ್ಮ ಹೊಸದಾಗಿ ಕಂಡಿದ್ದರೆ ಅವನಿಗೆ ದ್ರಷ್ಟ ಅನ್ಬಹುದಾಗಿತ್ತು. ಆದರೆ ಹಾಗಿಲ್ಲಲ್ಲ. ಅನಾದಿ ಕಾಲದಿಂದ ಉಚ್ಚರಿಸಲ್ಪಡುವ ವೇದ ಹಾಗೇ ಪರಮಾತ್ಮ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡಿದ್ದಾನೆ ಪ್ರಳಯ ಕಾಲದಲ್ಲಿ. ಆ ನಂತರ ಸೃಷ್ಟಿ ಕಾಲದಲ್ಲಿ ಅದೇ ರೀತಿಯಾಗಿ ಉಚ್ಚರಿಸ್ತಾನೆ. ಉಚ್ಚರಿಸುವುದರಿಂದ ಒಂದೇ ಕ್ರಮದಲ್ಲಿ, ಅದೇ ಆನುಪೂರ್ವಿಯಲ್ಲಿ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ಯುಜಂ ಯಜ್ಞಸ್ಯ ಅಗ್ನಿಮೀಳೆ ಪುರೋಹಿತಂ ಅಂತೇಳಿ ಚೇಂಜ್ ಆಗೋದಿಲ್ಲ. ಆದ್ದರಿಂದಾಗಿ ಆಚಾರ್ಯರು ಹೇಳ್ತಾರೆ, ವೇದಾಸ್ತೆ ನಿತ್ಯವಿನ್ನತ್ವಾತ್ ಶ್ರುತಯಶ್ಚ ಅಖಿಲೈಶ್ರುತೆ ಆಮ್ನಾಯ ಅನನ್ಯಥಾ ಪಾಠಾತ್ ಇವೆಲ್ಲೂ ಈಶ ಬುದ್ಧಿ ಸ್ಥಿತ. ನಿತ್ಯತ್ವ ಇರುವುದರಿಂದಾಗಿ ಪರಮಾತ್ಮನಿಗೆ ಇವು ದರ್ಶನ, ಪರಮಾತ್ಮನಿಂದ ಕಾಣಲ್ಪಟ್ಟವು ಅಂತೇಳಿ ಅನ್ಲಿಕ್ಕೆ ಬರೋದಿಲ್ಲ. ಪರಮಾತ್ಮನೂ ಕೂಡ ಈ ವೇದಗಳ ದ್ರಷ್ಟ ಅಲ್ಲ. ಪರಮಾತ್ಮ ವೇದಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಅಷ್ಟು ಮಹದುಪಕಾರವನ್ನು ಪರಮಾತ್ಮ ಮಾಡಿದ್ದ ಅಂತ ಶ್ರೀಮದಾಚಾರ್ಯ ಹೇಳಿದ ಮೇಲೆ ಆಗ ಮತ್ತೆ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಅದೆಲ್ಲ ಸರಿ, ಒಪ್ಪಿದೆವು. ವೇದ ಶಬ್ದಕ್ಕೆ ನಿತ್ಯ ಅಂತನ್ನುವ ಅರ್ಥ ಮಾತ್ರ ಇದ್ದರೆ, ಆಮ್ನಾಯ ಶಬ್ದಕ್ಕೆ ಅದೇ ಶಶ್ವದೇಕ ಪ್ರಕಾರದಿಂದ ಪುನಃ ಪುನಃ ಹೇಳಲ್ಪಡುವುದರಿಂದ ಅಂತನ್ನುವ ಅರ್ಥ ಮಾತ್ರ ಇದ್ದರೆ, ಶ್ರುತಿಗೆ ಶ್ರವಣ ಮಾತ್ರ ಹೆಸರು ಇದ್ದರೆ, ಪುರಾಣದ ವಚನದ ಪ್ರಮಾಣದಿಂದ ವೇದ ಶ್ರುತಿ ಆಮ್ನಾಯ ಅಂತ ತಿಳ್ಕೊಂಡಂತಂದರೆ ಈ ಅಪೌರುಷೇಯ ಗ್ರಂಥಗಳು ಅಂತ ತಿಳ್ಕೊಂಡಂತೇಳಿ ಹೇಳಲಿಕ್ಕೆ ಬರ್ತಿತ್ತು. ಆದರೆ ವೇದ ಶಬ್ದಕ್ಕೆ ಶ್ರುತಿ ಶಬ್ದಕ್ಕೆ ಆಮ್ನಾಯ ಶಬ್ದ ಬೇರೆ ಅರ್ಥ ಹೇಳಲಿಕ್ಕೆ ಬರ್ತದಲ್ಲ. ಪುರಾಣ ಹೇಳಿದ್ದ ಅರ್ಥವನ್ನೇ ನಾವು ಯಾಕೆ ಇಟ್ಕೊಳ್ಬೇಕು? ನಾವು ಹೊಸದಾಗಿ ಅರ್ಥ ಹೇಳ್ತೇವೆ. ವಿಧಜ್ಞಾನಿ ಅಂತ ಇನ್ನೊಂದು, ವಿದ್ ಶಬ್ದಕ್ಕೆ ಅಸ್ಥಿ ಅಂತನೂ ಅರ್ಥ ಬರ್ತದೆ, ಸತ್ಯ ಅಂತನೂ ಅರ್ಥ ಜೊತೆಯಲ್ಲಿ ಜ್ಞಾನ ಅಂತ ಇನ್ನೊಂದು ಅರ್ಥ ಇದೆ. ಪರಮಾತ್ಮನಿಂದ ನಾವು ತಿಳಿದುಕೊಂಡಿದ್ದರಿಂದಾಗಿ ಅವಾಗ ವೇದ ಅಂತ ಯಾಕನ್ಬಾರ್ದು?
ಆಮ್ನಾಯ ಅಂತ ತಿಳ್ಕೊಂಡಂತಂದ್ರೆ ಆ ಕ್ಷಣಕ್ಕೇನೆ ಬಹಳ ಅನಾದಿ ಕಾಲದ ಭಾಳ ದಿವಸದಿಂದ ಅಂತ ತಿಳ್ಕೊಂಡ್ರೆ ಅಷ್ಟೇ ಒಂದೇ ರೀತಿಯಲ್ಲಿ ಉಚ್ಚರಿಸಲ್ಪಟ್ಟಿದೆ ಅಂತ ತಿಳ್ಕೊಂಡಂತೇಳಿ ನಾವು ಯಾಕನ್ಬಾರ್ದು? ಬೇರೆ ರೀತಿಯಿಂದ ಅರ್ಥ ಹೇಳಿಕ್ಕೆ ಬರುವಾಗ ವೇದಾದೇಶಗಳಿಗೆ ನಿತ್ಯತ್ವವನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಮಾತ್ರ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಯಾಕೆ ಹೇಳಬೇಕು? ಬೇರೆ ರೀತಿಯಿಂದಲೂ ಕೂಡ ಅರ್ಥ ಹೇಳಲಿಕ್ಕೆ ಬರ್ತದೆ ಅಂತ ಹೇಳಿದಾಗ ಆ ಕಾಲಕ್ಕೆ ಆಚಾರ್ಯರು ಟೀಕಾಕೃತ್ಪಾದರು ವೇದಕ್ ವಿದ್ಯತೆ ಸತ್ ಅನ್ನುವ ಅರ್ಥದಲ್ಲಿ ತಿಳಿಸುವುದಕ್ಕೋಸ್ಕರ ಗತ್ಯರ್ಥಾಕರ್ಮಕಃ ಆನಂತರ ಸುಪಾಂಸುಲುಕ್ ಇತ್ಯಾದಿ ಪಾಣಿನಿಯ ಸೂತ್ರದ ಉದಾಹರಣೆಯನ್ನು ಕೊಟ್ಟು ವೇದ ಅಂದರೆ ನಿತ್ಯವಾಗಿದ್ದದ್ದು, ಆಮ್ನಾಯ ಅಂತಕೊಂಡಂತಂದರೆ ಒಂದೇ ರೀತಿಯ ಅನುಪೂರ್ವಿಯಿಂದ ಅನೇಕ ಸಲ ಹೇಳಲ್ಪಟ್ಟದ್ದು ಅಂತಕೊಂಡಂತನ್ನೋದಕ್ಕೋಸ್ಕರ ಅವರು ಈ ವೇದ ಆಮ್ನಾಯ ಶ್ರುತಿಗಳಿಗೆ ಪುರಾಣ ಹೇಳಿದ ಅರ್ಥವನ್ನೇ ಹೇಳಬೇಕು ಅಂತೇಳಿ ಸಿದ್ಧ ಮಾಡಿ ತೋರಿಸಿದ್ದಾರೆ. ನಾನು ಆ ಪಾಣಿನಿಯ ಸೂತ್ರ ಇದರಿಂದ ಈ ರೂಪವಾಯಿತು, ಈ ಸೂತ್ರದಿಂದ ಇಂಥ ಆದೇಶ ಬಂತು, ಇಂಥ ಸೂತ್ರದಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರತ್ಯಯ ಸೇರಿಕೊಂತು, ಅದನ್ನು ನಾನು ಹೇಳಲಿಕ್ಕೆ ಹೊರಟ್ರೆ ನೀವು ಇದೇ ನಮ್ಗೆ ಅರ್ಥ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಇದ್ರ ಕಡೆ ಅಲಕ್ಷ್ಯ ತೋರಿಸ್ತೀರಿ. ಪಾಠದ ರೂಪದಲ್ಲಿ ಬಂದಾಗ ಬನ್ನಿ ತಿಳಿಸಿ ಹೇಳ್ತೇನೆ. ಯಾಕೆ ವ್ಯಾಕರಣದ ರೂಪದಿಂದ ತಿಳಿಸಿ ಹೇಳಬೇಕಾಗಿತ್ತು ಅಂತಕೊಂಡಂತಂದರೆ ಸೂತ್ರದ ಒಂದು ಜ್ಞಾನ ನಿಮಗೆ ಮೊದಲು ತಿಳಿಸಿ ಹೇಳಬೇಕಾಗ್ತದೆ. ಯಾವ ಪ್ರತ್ಯಯ ಬಂತು ಅಂತ ಹೇಳಬೇಕಾಗ್ತದೆ, ಯಾವ ಆದೇಶ ಆಯಿತು ಅಂತಕೊಂಡು ಹೇಳಬೇಕಾಗ್ತದೆ, ಯಾವ ಸೂತ್ರದ ಪ್ರಕಾರ ಇದೇ ಪ್ರತ್ಯಯ ಸೇರ್ಕೊಂತು ಅಂತ ಅನ್ನೋದು ಹೇಳಬೇಕಾಗ್ತದೆ. ಟೀಕಾದಲ್ಲಿ ಮಾತ್ರ ಮತ್ತು ಟಿಪ್ಪಣಿ ಕಾರ್ಯದನ್ನು ಬಹಳ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ಬೇರೆ ರೀತಿಯಿಂದ ಅರ್ಥ ಹೇಳಲಿಕ್ಕೆ ಬಂದರೂ ಕೂಡ ವೇದ ಮತ್ತು ಆಮ್ನಾಯ ಪದಗಳಿಗೆ ಪುರಾಣದಲ್ಲಿ ಹೇಳಿದ ಕ್ರಮದಲ್ಲಿಯೇ ಅರ್ಥವನ್ನು ಹೇಳಬೇಕೇ ಹೊರತು ಬೇರೆ ಕ್ರಮದಿಂದ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪುರಾಣ ಹೇಳಿದಂತಲೇ ನಿತ್ಯ ಅಸ್ತಿತ್ವ ಇರುವುದರಿಂದ ಅವುಗಳಿಗೆ ವೇದ ಅಂತ ಹೆಸರು. ಶ್ರುತಿಯ ಪರಂಪರೆಯಿಂದ ಬಂದದ್ದರಿಂದಾಗಿ ವೇದಗಳಿಗೆ ಶ್ರುತಿ ಅಂತ ತಿಳ್ಕೊಂಡಂತ ಹೆಸರು. ಆಮ್ನಾಯ ಅಂತನ್ನೋ ಪದದಿಂದ ಒಂದೇ ರೀತಿಯ ಏಕಪ್ರಕಾರೇಣ ಅನೇಕ ಸಲ ಉಚ್ಚರಿಸಲ್ಪಟ್ಟಿದ್ದರಿಂದಾಗಿ ಆಮ್ನಾಯ ಅಂತ ತಿಳ್ಕೊಂಡಂತನೂ ಹೆಸರು ಬಂದಿದೆ ಅನ್ನುವ ಮಹಾವರಾಹ ಪುರಾಣದ ಉದಾಹರಣೆಯನ್ನೇ ಸತ್ಯವಾಗಿಟ್ಟುಕೊಂಡು ವೇದ ನಿತ್ಯ, ವೇದ ಅಪೌರುಷಯ ಅಂತ ತಿಳ್ಕೊಂಡಂತ ಹೇಳಲಿಕ್ಕೆ ಯಾವ ಸಂಕೋಚ ಪಡುವ ಕಾರಣವಿಲ್ಲ. ಇದೇ ಸರಿಯಾಗಿರ್ತಕ್ಕಂಥ ಪರಿಭಾಷೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಶಾಸ್ತ್ರಕಾರರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಶ್ಲೋಕದಲ್ಲಿ ವೇದಾಹ ತೇ ನಿತ್ಯವಿನ್ನತ್ವಾತ್ ಬಹುವಚನ ಹೇಳಿದರು. ಶ್ರುತಯ ಅಖಿಲೈ ಶ್ರುತೇ ಅಂತ ತಿಳ್ಕೊಂಡಂತೇಳಿ ಅಲ್ಲಿಯೂ ಶ್ರುತಯ ಅಂತ ತಿಳ್ಕೊಂಡಂತೇಳಿ ಬಹುವಚನ ಹೇಳಿದರು. ಆದರೆ ಆಮ್ನಾಯ ಅಂತ ಅನ್ನೋ ಅರ್ಥದಲ್ಲಿ ಮಾತ್ರ ಏಕವಚನ ಯಾಕೆ ಉಪಯೋಗ ಮಾಡಿದರು? ಮೂರು ಸಮಾನಾರ್ಥಕವಾಗಿ ವೇದದ ಪರಿಭಾಷೆಯನ್ನೇ ತಿಳಿಸಿಕೊಡುವಾಗ ಅಂತಹ ಸಂದರ್ಭದಲ್ಲಿ ನಾವು ಅದನ್ನು ಮಾತ್ರ ಏಕವಚನ ಯಾಕೆ ಹೇಳಿದರು?
ಅಂತನ್ನೋ ಪ್ರಶ್ನೆ ಬಂದಾಗ ಅದಕ್ಕೋಸ್ಕರ ಟೀಕಾಕೃತ್ಪಾದ ಉತ್ತರ ಕೊಡ್ತಾರೆ. ಟಿಪ್ಪಣಿಕಾರರು ತಿಳಿಸಿ ಹೇಳ್ತಾರೆ, ಆಮ್ನಾಯ ಅಂತನ್ನುವ ಏಕವಚನ ಪದ ಅಂತ ತಿಳ್ಕೊಂಡಂತೇನಿದೆ, ಇದು ಬಹುವಚನದ ಅರ್ಥದಲ್ಲಿ ಇದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಪಾಣಿನಿಯ ಒಂದು ಸೂತ್ರ ಇದೆ, ಸುಪಾಂ ಸುಲುಕ್ ಪೂರ್ವ ಸವರ್ಣ ಚ ಇಚ್ಛಾಯಾಡಾಡ್ಯಾಯ ಜಾಲ ಅಂತನ್ನೋ ಸೂತ್ರ ಇದೆ. ವಿಭಕ್ತಿ ಪ್ರತ್ಯಯಗಳಿಗೆ ಸು ಲುಕ್ ಎಂಬ ಆದೇಶವಾಗಿ ಅವು ಬಹುವಚನದಲ್ಲಿ ಅರ್ಥದಲ್ಲಿ ಏಕವಚನದಲ್ಲಿ ಉಪಯೋಗಿಸಲ್ಪಡುತ್ತವೆ. ಉದಾಹರಣೆಗೆ ವೇದದಲ್ಲಿ ಒಂದು ವಾಕ್ಯ ಬರ್ತದೆ, ಋಜವಃ ಸಂತು ಪಂಥಾಃ, ನಿಮ್ಮ ದಾರಿ ನಿಮಗೆ ಸುಖಮಯವಾಗಲಿ, ನಿಮ್ಮ ದಾರಿಗಳು. ಯಾಕಂದರೆ ಈ ಹಾದಿಯಲ್ಲಿ ಮತ್ತೊಂದು ಹಾದಿ ಹಿಡಿತೀರಿ, ಮತ್ತೊಂದು ಹಾದಿ ಹಿಡಿತೀರಿ, ಅನೇಕ ದಾರಿಗಳನ್ನು ಬದಲಾಯಿಸಬೇಕಾಗ್ತದೆ. ಆದ್ದರಿಂದ ನಿಮ್ಮ ದಾರಿಗಳು ಸುಖಮಯವಾಗಲಿ ಅಂತ ಹೇಳುವಾಗ ಋಜವಃ ಸಂತು ಪಂಥಾಃ ಅಂತ ಏಕವಚನ ಉಪಯೋಗಿಸ್ತಾರೆ ವೇದ ಮಂತ್ರದಲ್ಲಿ. ನಿಜವಾಗಿ ಪಂಥಾನಃ ಅಂತ ಅಂತ ಹೇಳಬೇಕು, ಬಹುವಚನದಲ್ಲೇ ಹೇಳಬೇಕು, ಹೇಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಪಾಣಿನಿ ಏನು ಮಾಡ್ತಾರೆ, ಇಲ್ಲಿ ಸುಪ್ ಅಥವಾ ಜಸ್ ಅಂದರೆ ವಿಸರ್ಗ, ಪ್ರಥಮ ವಿಭಕ್ತಿಗೆ ಬರ್ತಕ್ಕಂಥ ಪ್ರತ್ಯಯ ಸು ಔ ಜಸ್ ಅಂತೇಳಿ, ಜಸ್ ಸ್ಥಳದಲ್ಲಿ ಸು ಅಂತನ್ನೋ ಪ್ರತ್ಯಯ ಬರುತ್ತದೆ. ಅಕಾರ ಅಂತದ ಪ್ರಥಮ ವಿಭಕ್ತಿಯ ಏಕವಚನದ ಪ್ರತ್ಯಯ ಸು, ಅದು ಸಸಜ ಶೋರು ಇತ್ಯಾದಿಗಳಿಂದಾಗಿ ರಾಮ ಸು ರಾಮ ಅಂತಾಗ್ತದೆ. ಅದೇ ರೀತಿಯಾಗಿ ಜಸ್ ಸ್ಥಳದಲ್ಲಿ ಸು ಆದೇಶವಾಗಿ ಆಮ್ನಾಯಾಹ ಬದಲಾಗಿ ಆಮ್ನಾಯಃ ಅಂತೇಳಿ ಆಗಿದೆ. ವ್ಯಾಕರಣದಲ್ಲಿ ವ್ಯವಸ್ಥೆ ಇರೋದರಿಂದಾಗಿ ಪುರಾಣದಲ್ಲಿ ಹೇಳಿದ ಆಮ್ನಾಯ ಶಬ್ದ ಅಂತೇನಿದೆ, ಇದು ಏಕವಚನವಾಗಿದ್ದರೂ ಕೂಡ ಬಹುವಚನವನ್ನು ನಿರ್ದೇಶ ಮಾಡೋದರಿಂದಾಗಿ ವೇದಾಹ ಶ್ರುತಯ ಅಂತನ್ನೋ ಕ್ರಮದಲ್ಲಿ ಇದು ಕೂಡ ಬಹುವಚನದ ಅರ್ಥದಲ್ಲಿ ಬಂದ ಏಕವಚನ ಅಂತೇಳಿ ತಿಳಿದುಕೊಳ್ಬೇಕು. ಅದು ಕೂಡ ದೇವರು ಇದರ ದೃಷ್ಟ ಅಂತ ಹೇಳಿದ್ರೆ ಏನು ಗಂಟು ಹೋಗ್ತದೆ. ಯಾಕನ್ಬಾರದು? ಪರಮಾತ್ಮ ಪುರಾಣಗಳನ್ನು ಬರೀತಾನೆ. ಇಲ್ಲ, ಬರೆಯೋಕ್ಕಿಂತ ಮೊದಲು ಒಂದು ತಲೆಯಲ್ಲಿ ಬಂದಿರಬೇಕಲ್ಲ. ಆದ್ದರಿಂದ ಪುರಾಣಗಳ ದೃಷ್ಟ ಪರಮಾತ್ಮ ಅಂತ ಹೇಳಿ ಪುರಾಣಗಳನ್ನು ಕೂಡ ಅಪೌರುಷೇಯ ಅಂತ ಯಾಕನ್ಬಾರ್ದು, ಅಥವಾ ಪುರಾಣಗಳಂತೆ ವೇದಗಳನ್ನು ಕೂಡ ಪೌರುಷೇಯ ಅಂತ ಯಾಕನ್ಬಾರ್ದು ಅನ್ನೋ ಪ್ರಶ್ನೆಗೆ ಟಿಪ್ಪಣಿಕಾರ ಉದಾಹರಣೆ ಕೊಡ್ತಾರೆ. ಶಾಕುಂತಲ ನಾಟಕವನ್ನು ಯಾರು ಬರೆದಿದ್ದಾರೆ? ಕಾಳಿದಾಸ ಮೊದಲು ತನ್ನ ಮನಸ್ಸಿನಲ್ಲಿ ಈ ಅಂಕದಲ್ಲಿ ಏನು ಬರೆಯಬೇಕು, ಈ ಅಂಕದಲ್ಲಿ ಥೀಮ್ ಏನು, ಮೂರನೇ ಅಂಕದ ಥೀಮ್ ಏನು, 4ನೇ ಅಂಕದ ಥೀಮ್ ಏನು, ಈ ರೀತಿಯಾಗಿ ಅವನು ಮನಸ್ಸಿನಲ್ಲಿ ಕಲ್ಪನೆ ಎಲ್ಲ ನಿಶ್ಚಯ ಮಾಡಿಕೊಂಡು ಆ ನಂತರ ಸಂವಾದ ರೂಪದಲ್ಲಿ ನಮಗೆ ಕೊಡ್ತಾನೆ. ಆಗಲೂ ಅದನ್ನು ದೃಷ್ಟಾಂತ ಯಾಕನ್ಬಾರ್ದು. ಎಂದಾದರೂ ಕಾಳಿದಾಸನು ಶಾಕುಂತಲ ನಾಟಕದ ದೃಷ್ಟ ಅಂತ ಹೇಳಿ ನಾವು ಪ್ರಯೋಗ ಮಾಡಿದ್ದೇವೆ? ಇಲ್ಲಿವರೆಗೆ ಯಾರಾದರೂ ಜ್ಞಾನಿಗಳು ಈ ಪ್ರಯೋಗವನ್ನು ಮಾಡಿದ್ದಾರೆಯಾ? ಇಲ್ಲಲ್ಲ. ವೇದಗಳನ್ನು ಮಾತ್ರ
ವಿಶ್ವಾಮಿತ್ರಗೆ ನಾವು ಗಾಯತ್ರಿ ದ್ರಷ್ಟ ಅಂತ ಕರಿತೇವೆ. ಯಾಕೆ? ಇದ್ದದ್ದನ್ನು ಕಾಣ್ತಾನೆ ಹೊರತು ಇಲ್ಲದೇ ಇದ್ದದನ್ನು ಯಾರು ಕಾಣಿಸೋದಿಲ್ಲ. ಅನಾದಿ ಕಾಲದಿಂದ ನಿತ್ಯವಾಗಿದ್ದದ್ದನ್ನು ಕಂಡು ಅದನ್ನು ಜಗತ್ತಿಗೆ ಕೊಟ್ಟಿದ್ದರಿಂದ ಅವರು ದ್ರಷ್ಟ ಅಂತ ಅನಿಸ್ಕೊಳ್ತಾರೆ. ಶಾಕುಂತಲ ಮೊದಲು ಇರಲಿಲ್ಲ, ಕಾಳಿದಾಸನ ಕಲ್ಪನೆಯಿಂದ ಪ್ರಸೂತವಾಯಿತು. ಆದ್ದರಿಂದಾಗಿ ಕಾಳಿದಾಸನಿಗೆ ಶಾಕುಂತಲದ ದರ್ಶನ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲೆಲ್ಲಿ ಋಷಿಗಳು ದೃಷ್ಟಾಂತಕೊಂಡು ಅಂತ ಅನಿಸ್ಕೊಳ್ತಾರೆ, ಅವರು ಅನಾದಿ ಕಾಲದಿಂದ ಇದ್ದದ್ದನ್ನೇ ಕಂಡಿದ್ದಾರೆ ಹೊರತು ಹೊಸದಾಗಿ ನಿರ್ಮಾಣ ಮಾಡಿ ಕಾಣಲಿಲ್ಲ ಅಂತನ್ನೋದನ್ನು ತಪ್ಪದೇ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಆದ್ದರಿಂದಾಗಿ ಶ್ರುತಿ, ವೇದ, ಶ್ರುತಿ, ಆಮ್ನಾಯ ಇತ್ಯಾದಿ ಪದಗಳಿಂದ ವೇದವು ಅನಾದಿ, ನಿತ್ಯ, ಅಪೌರುಷೇಯ ಅಂತನ್ನೋದು ಸಿದ್ಧವಾಗ್ತದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ಈ ಪ್ರಕರಣವನ್ನು ಇಲ್ಲಿ ಆಚಾರ್ಯರು ಮುಗಿಸ್ತಾರೆ. ಇದರ ನಂತರ ಮತ್ತಿನ್ನೂ ಅನೇಕ ಆಕ್ಷೇಪಗಳಿವೆ ವೇದದ ಮೇಲೆ. ನೋಡಿ, ನಮ್ಮ ಪ್ರಾಚೀನ ಪರಂಪರೆಯಿಂದ ಬಂದಿರತಕ್ಕಂಥ ಶಾಸ್ತ್ರವನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗಿದ್ದರೆ ಎಷ್ಟು ಹೋರಾಡಬೇಕಾಗ್ತದೆ, ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗ್ತದೆ. ಶ್ರೀಮದಾಚಾರ್ಯ ಉಪಕಾರ ಇದರಿಂದ ಗೊತ್ತಾಗ್ತದೆ. ಅವ್ರು ಹೇಳಿದ ಪ್ರತಿಯೊಂದು ಮಾತಿಗೂ ಕೂಡ ಇನ್ನೊಂದು ಮಾತಿಗೂ ಸಂಬಂಧವನ್ನು ಹಚ್ಚಿ ಪೂರ್ವಪಕ್ಷಗಳನ್ನು ತಯಾರಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಖಂಡನೆ ಮಾಡಿ ಇದಮಿತ್ತಮ್ ಅಂತ ತಿಳ್ಕೊಂಡಂಥೇಳಿ ನಮಗೆ ಶಾಸ್ತ್ರವನ್ನು ಕೊಟ್ಟಿರ್ತಕ್ಕಂಥವರ ಉಪಕಾರ ಸ್ಮರಿಸೋದು ಬೇಡವೇ? ಅಂತಹ ವೇದಗಳ ನಿತ್ಯತ್ವದ ಬಗ್ಗೆ ಇರುವ ಎಲ್ಲ ಸಂಶಯಗಳನ್ನು ದೂರ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಸಂಶಯಗಳು ಪೂರ್ವಪಕ್ಷಿಗಳು ವ್ಯಕ್ತಪಡಿಸ್ತಾರೆ, ಅದಕ್ಕೂ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಇವತ್ತಿನ ವಿಷ್ಣುತತ್ವ ನಿರ್ಣಯದಲ್ಲಿ ನಾವು ವೇದಾಹ ಶ್ರುತಯ ಆಮ್ನಾಯ ಅಂತನ್ನೋ ಪದ ಇದು ವೇದದ ಅನಾದಿತ್ವವನ್ನು, ನಿತ್ಯತ್ವವನ್ನು, ಅಪೌರುಷತ್ವವನ್ನು ತೋರಿಸ್ತದೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಉಳಿದ ವಿಚಾರ ಮತ್ತೆ ಮುಂದೆ ನಾವು ತಿಳಿದುಕೊಳ್ಳೋಣ. ಇನ್ನು ಭೀಮಸೇನನ ಆಧ್ಯಾತ್ಮಿಕ ಚರಿತ್ರೆಯ ಚಿಂತನೆಗೆ ಬರುವಕ್ಕಿಂತ ಮೊದಲು ನಾವು ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಮಠದ ಹಂಸ ನಾಮಕ ಪರಮಾತ್ಮನಿಂದ ಅನುಚಾನವಾಗಿ ಬಂದಿರತಕ್ಕಂತಹ ಉತ್ತರಾದಿ ಮಠದ ಪೀಠಾಧೀಶರಾಗಿರ್ತಕ್ಕಂತಹ ಪ್ರಾತಸ್ಮರಣೀಯ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತರಿಪ ಶ್ರೀಪಾದಂಗಳವರು ಮುಂಬೈಗೆ ಆಗಮಿಸಿದ್ದಾರೆ. ಮುಂಬೈಯ ಬೇರೆ ಬೇರೆ ಉಪನಗರಗಳಲ್ಲಿ ಅವರ ಭಿಕ್ಷಾ, ಪಾದಪೂಜೆ, ಮುದ್ರಾ ಇತ್ಯಾದಿಗಳು ನಡೆಯುತ್ತಾ ಇವೆ. ಮುಂಬೈಯಲ್ಲಿ ಮಾಟುಂಗ ಮತ್ತು ಸಯಾನ್ ಅಂತನ್ನೋ ಉಪನಗರದ ಮಧ್ಯದಲ್ಲಿ ಒಂದು ದಕ್ಷಿಣ ಕನ್ನಡ ಬ್ರಾಹ್ಮಣರ ಅಸೋಸಿಯೇಷನ್ ಇದೆ. BKB ಅಸೋಸಿಯೇಷನ್ ಅಂತ ಹೇಳಿ ಅದರ 2ನೇ ಅಥವಾ 3ನೇದು ನನಗೆ ಸರಿ ಗೊತ್ತಿಲ್ಲ, ಅಂತಸ್ತಿನಲ್ಲಿ ಇರುವ ಒಂದು ಹಾಲ್ನಲ್ಲಿ ನಮ್ಮ ಗುರುಗಳಾಗದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಭಾಗವತ ಸಪ್ತಾಹ ನಿನ್ನೆಯಿಂದ ಪ್ರಾರಂಭವಾಗಿದೆ. 6ರಿಂದ 8ರವರೆಗೆ ದಿನಾಲು, ಶನಿವಾರ ಮಾತ್ರ 4ರಿಂದ 5 ಒಂದೇ ತಾಸು. ಯಾಕೆ ಇವತ್ತು ನಂತರ ಹರಿವಾಸರ ಇರುವುದರಿಂದ 8:15 ಒಳಗಾಗಿ ಎಲ್ಲರೂ ಪಾರಣೆ ಮಾಡಬೇಕಾದ್ದರಿಂದ 4ರಿಂದ 5 ಮಾತ್ರ ಇದೆ ಶನಿವಾರ. ಉಳಿದ ದಿನಗಳಲ್ಲಿ 6ರಿಂದ 8 7 ದಿನ ನಡೀತದೆ. ತಪ್ಪದೇ ಕೇಳೆ. ಬಹಳ ಅದ್ಭುತ ರೀತಿಯಲ್ಲಿ ಸ್ವತಃ ಶುಕಾಚಾರ್ಯ ಬಂದು ಕೂತ್ಕೊಂಡು ಅವರೇ
ಹೇಳ್ತಾ ಇದ್ದಾರನು ಎಂಬುವಂತೆ. ಯಾಕೆ ಶುಕಾಚಾರ್ಯಲ್ಲೂ ವಾಯುದೇವರ ಆವೇಶ ಇತ್ತು, ಮೂಲರಾಮದೇವರ ಪೂಜೆ ಮಾಡುವವರಲ್ಲಿಯೂ ಕೂಡ ವಾಯುದೇವರ ಆವೇಶ ಇರ್ತದೆ. ಅಂಥ ಅದ್ಭುತವಾದಂಥ ಪ್ರವಚನ ತಪ್ಪದೇ ಪ್ರತಿಯೊಬ್ಬರು ಆನ್ಲೈನಲ್ಲಿ ಕೇಳಿ. ನಮ್ಮ ಶ್ರೀ ಸತ್ಯಜ್ಞಾನ ವಿದ್ಯಾಪೀಠ ಹಾಗೂ ಉತ್ತರಾದಿ ಮಠದ ಆ ಗ್ರೂಪ್ನಲ್ಲಿ ಯೂಟ್ಯೂಬಿಗೆ ಹೋದರೆ ನಿಮಗೆ ತಪ್ಪದೇ ಸಿಗ್ತದೆ. ನೀವೆಲ್ಲರೂ ತಪ್ಪದೇ ಕೇಳಿ ಭಾಗವತ ಅಂದರೆ ಏನು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ, ಆನಂದ ಪಡೋಣ. ಈಗ ಮತ್ತೆ ನಾವು ಭೀಮನ ಹತ್ರ ಬರೋಣ. ನಿನ್ನೆ ದಿನ ನಾವು ಅರ್ಚನ ಭಕ್ತಿಯ ಜ್ವಲಂತ ಪ್ರತಿಮೆ, ಸಾಕ್ಷಾತ್ ಪ್ರತಿಮೆ ಭೀಮಸೇನ ಅಂತನ್ನುವುದನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಗೀತಾ ತಾತ್ಪರ್ಯದಲ್ಲಿ ಹೇಳಿದಂತೆ ಸ್ವವಿಹಿತ ವೃತ್ತಿಯನ್ನು ಆಯಾ ವರ್ಣದವರೆಗೆ ಪರಮಾತ್ಮ ಹೇಳಿದ ಧರ್ಮಗಳನ್ನು ಆಚರಿಸುತ್ತಾ ಆ ಆಚರಣೆಯನ್ನೇ ಪರಮಾತ್ಮನಿಗೆ ಇದು ನಿನ್ನ ಪೂಜೆಯಪ್ಪ ಸ್ವೀಕರಿಸುವಂತೆ ಕೊಂಡಂತ ಹೇಳಿದರೆ ಪರಮಾತ್ಮ ಬಹಳ ಸಂತೋಷ ಪಡ್ತಾನೆ. ಅಧ್ಯಾಪಕರಿಗೆ ಒಳ್ಳೆ ಬಟ್ಟೆ ಇತ್ಯಾದಿಗಳನ್ನು ಕೊಟ್ಟು ಓದದೆ ಫೇಲ್ ಆಗುವ ವಿದ್ಯಾರ್ಥಿಗೆ ಯಾವ ಅಧ್ಯಾಪಕರು ಪ್ರೀತಿಸುವುದಿಲ್ಲ. ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಂಡು ರ್ಯಾಂಕ್ ತೆಗೆದುಕೊಂಡು ನಾನು ಇಂಥವರ ಶಿಷ್ಯ, ಗುರುಗಳೇ ನಿಮ್ಮ ಶಿಷ್ಯ ನಮಸ್ಕಾರ ಅಂತಂದರೆ ಗುರುಗಳಿಗೆ ಬಹಳ ಸಂತೋಷವಾಗ್ತದೆ. ಆ ರೀತಿಯಾಗಿ ಭೀಮಸೇನ ದೇವರ ಪೂಜೆ ಅರ್ಚನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ ಪ್ರಕಾರ ಪರಮಾತ್ಮ ಭೂಭಾರವನ್ನು ಹರಣ ಮಾಡುವಾಗ ಮೊದಲು ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾನೆ, ದುಷ್ಟರನ್ನು ಸಂಹರಿಸ್ತಾನೆ, ಪುನಃ ಧರ್ಮದ ಉನ್ನತಿಯನ್ನು ಮಾಡಿ ಧರ್ಮದ ಸ್ಥಿರತೆಯನ್ನು ತಂದುಕೊಡ್ತಾನೆ, ಧರ್ಮ ಸ್ಥಾಪನೆಯನ್ನು ಮಾಡ್ತಾನೆ. ಲುಪ್ತವಾದ ಆಸುರಿ ಸಂಸ್ಕೃತಿಯಿಂದ ಲುಪ್ತವಾದ ನಮ್ಮ ಸನಾತನ ಧರ್ಮವನ್ನು ಪುನಃ ಸ್ಥಾಪನೆ ಮಾಡ್ತಾನೆ. ಇದು ಪರಮಾತ್ಮನ ಅವತಾರದಲ್ಲಿ 3 ಕಾರ್ಯಗಳು. ಇವು ಭೂಭಾರ ಹರಣದ ಅಂಗಗಳು. ಭೀಮಸೇನ ದೇವರು ಕೂಡ ಭೂಭಾರ ಹರಣೆ ಪ್ರಧಾನ ಅಂಗಮ್ಯ ಮಾರುತಿ ಅಂತ ತಿಳ್ಕೊಂಡಂತೇಳಿ ಸ್ವತಃ ಮಹಾಭಾರತ ತಾತ್ಪರ್ಯ ಹೇಳುವಾಗ ನಮಗೆ ಈ ವಿಚಾರ ಅರ್ಥವಾಗ್ತದೆ. ಮೊದಲನೆಯದ್ದು ದುಷ್ಟರಾಗಿರ್ತಕ್ಕಂಥವರ ವ್ಯಕ್ತಿಗಳ ವಿನಾಶ. ಆದರೆ ಆ ವ್ಯಕ್ತಿಗಳ ವಿನಾಶ ಆಗಬೇಕಾಗಿದ್ದರೆ ಆ ವ್ಯಕ್ತಿಗಳು ಕ್ರಮವಾಗಿ ಶಕ್ತಿಹೀನರಾಗಬೇಕು, ಬಲಹೀನರಾಗಬೇಕು, ಅವರು ಅಂಜಬೇಕು, ಗಾಬರಿ ಆಗಬೇಕು, ಸೋಲಬೇಕು. ಆಗ ನಾವು ಶತ್ರುಗಳನ್ನು ವಿನಾಶ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಶ್ರೀಕೃಷ್ಣ ಅದೇ ಕೆಲಸವನ್ನು ಮಾಡಿದ್ದಾನೆ. ಇಲ್ಲ, ಭೀಮಸೇನ ನಿನ್ನೆ ನಾನು ಹೇಳಿದೆ, ಭೀಮಸೇನ ಹುಟ್ಟಿದ ದಿನವೇ ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ಭಗವಂತನ ನಂತರ ನಾನು ಮಹಾಪರಾಕ್ರಮಿ, ಭೂಭಾರ ಹರಣಕ್ಕೋಸ್ಕರ ನಾನು ಅವತರಿಸಿದ್ದೇನೆ ಅಂತನ್ನೋದನ್ನು ಸ್ಪಷ್ಟವಾಗಿ ತೋರಿಸಿದ. ತಾಯಿ ಕುಂತಿಯ ತೊಡೆಯಿಂದ ಕೆಳಗೆ ಬಿದ್ದಾಕ್ಷಣ ಆ ಪರ್ವತ ಅದು ಸಹಸ್ರ ಹೋಳಾಗಿ
ಸಹಸ್ರ ಶೃಂಗ ಅಂತ ಅಥವಾ ಶತಶೃಂಗ ಅಂತ ಅಂತನೂ ಹೆಸರನ್ನು ಪಡೆಯಿತು. ಅಂಥ ಅದ್ಭುತ ಪರಾಕ್ರಮವನ್ನು ತೋರಿಸಿದ್ದಾರೆ. ಶತ್ರುಗಳ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸಿದ್ದಾರೆ. ದೇವತೆಗಳಿಗೆ ಒಂದು ಸಮಾಧಾನ ಕೊಡಬೇಕಾಗಿತ್ತು. ಯಾಕೆ ದೇವತೆಗಳೆಲ್ಲ ಇಷ್ಟು ಅಧರ್ಮ ಆಗಿದೆ, ಪರಮಾತ್ಮ ನಮ್ಮನ್ನು ಉಳಿಸುವಂತ ಹೋಗಿದ್ರಲ್ಲ ಪರಮಾತ್ಮನ ಹತ್ರ. ಹುಟ್ಟಿದ ಕೂಸು ಸೂರ್ಯಮಂಡಲವನ್ನೇ ನುಂಗಬೇಕು ಅಂತ ಹೊರಟಾಗ ಇಂದ್ರ ವಜ್ರಾಯುಧ ಹಾಕಿದರೂ ಏನು ಪ್ರಯೋಜನವಾಗದೇ ಇದ್ದಾಗ ತನ್ನ ಮಗನಿಗೆ ಅಪಮಾನವಾಯಿತು ಅಂತ ತಿಳ್ಕೊಂಡು ಅಂತೇಳಿ ವಾಯುದೇವರು ಎಲ್ಲರ ಶ್ವಾಸವನ್ನು ನಿರೋಧ ಮಾಡಿದಾಗ, ಸಕಲರ ಶ್ವಾಸವನ್ನು ನಿರೋಧ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ, ಆಗ ಬ್ರಹ್ಮದೇವರು ಬಂದು ವಾಯುದೇವರಿಗೆ ಹೇಳಿಕೊಂಡು, ವಾಯುದೇವರಿಗೆ ನಮ್ಮನ್ನು ಕ್ಷಮಿಸಿಬಿಡಿ, ಇಂದ್ರನನ್ನು ಕ್ಷಮಿಸಿಬಿಡಿ, ಅವನನ್ನು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪುನಃ ಜಗತ್ತಿಗೆ ಶ್ವಾಸೋಚ್ಛ್ವಾಸವನ್ನು ಕೊಡಿ, ಶ್ವಾಸ ನಿರೋಧ ಮಾಡಬೇಡಿ ಅಂತೇಳಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಾಗಲೇ ದೇವತೆಗಳಿಗೆ ಪಕ್ಕ ಆಯಿತು, ವಾಯುದೇವರು ಭೂಮಿಯ ಮೇಲೆ ಅವತರಿಸಿದ್ದಾರೆ, ಇನ್ನು ಭೂಭಾರದ ನಾಶವಾಗ್ತದೆ. ಕ್ಷತ್ರಿಯನ ಧರ್ಮ ಭಗವದ್ಧರ್ಮ ಪಾಲನಂ ತದರ್ಥಂ ಕಂಟಕೋದ್ಧಾರ ರಾಜ್ಞ ಪ್ರಥಮತೋ ಧರ್ಮ ಭಗವದ್ಧರ್ಮ ಪಾಲನಂ. ರಾಜನ ಪ್ರಪ್ರಥಮ ಕರ್ತವ್ಯ, ಕ್ಷತ್ರಿಯನ ಪ್ರಪ್ರಥಮ ಕರ್ತವ್ಯ ಭಗವಂತನು ಹೇಳಿದ ವರ್ಣಾಶ್ರಮೋಚಿತವಾದ ಧರ್ಮಗಳ ಪರಿಪಾಲನೆ. ಆನಂತರ ಧರ್ಮ ಪರಿಪಾಲನೆ ಮಾಡಬೇಕಾಗಿದ್ದರೆ ಧರ್ಮ ವಿನಾಶಕ್ಕೆ ಕಾರಣೀಭೂತರಾದ, ಧರ್ಮದ ಉನ್ನತಿಗೆ ವಿಘ್ನಕಾರಿಗಳಾದ ಎಷ್ಟೆಷ್ಟು ದುಷ್ಟರು ಮುಳ್ಳಿನಂತೆ ಇದ್ದಾರಲ್ಲ, ತದರ್ಥಂ ಕಂಟಕೋದ್ಧಾರ. ಅದಕ್ಕೋಸ್ಕರ ಆ ಮುಳ್ಳನ್ನೆಲ್ಲ ಕಿತ್ತಿ ಹಾಕಬೇಕು, ಜಡ ಸಹಿತ ಕಿತ್ತಿ ಹಾಕಬೇಕು ಆ ಮುಳ್ಳಿನ ಗಿಡಗಳನ್ನು. ಇದು ಕ್ಷತ್ರಿಯ ಧರ್ಮ. ಇದನ್ನು ಭೀಮಸೇನ ತೋರಿಸಿಕೊಟ್ಟಿದ್ದ. ಒಂದು ಕಡೆಗೆ ವಿಪ್ರಚಿತ್ತಿ ಮೊದಲಾಗಿರ್ತಕ್ಕಂಥ ದೈತ್ಯರು, ಕಂಸ, ಜರಾಸಂಧ, ನರಕಾಸುರ, ಶಿಶುಪಾಲ, ದಂತವಕ್ರ, ಈ ರೀತಿಯಿಂದ ಎಲ್ಲ ಕಡೆಗೆ ಹರಡಿದ್ರೆ, ಇನ್ನೊಂದು ಕಡೆಯಲ್ಲಿ ಕಲಿಯ 99 ಜನ ತಮ್ಮಂದಿರು, ಆನಂತರ ಶಕುನಿ ಮೊದಲಾಗಿರ್ತಕ್ಕಂಥವರು ಸೇರಿಕೊಂಡಿರ್ತಕ್ಕಂಥ ಇನ್ನೊಂದು ಪಾರ್ಟಿ. ಪರಮಾತ್ಮ ಆ ಮುಖ್ಯವಾದ ಪಾತ್ರಗಳನ್ನೆಲ್ಲ ಸಂಹರಿಸಿದಾಗ ಭೂಭಾರಹರಣ ಮಾಡಲಿಕ್ಕೆ ಬಂದಿರತಕ್ಕಂಥ ಭೀಮಸೇನಿಗೋಸ್ಕರ ಈ ಕೌರವರು ಮತ್ತು ಕೆಲವು ಅಸುರನ್ನು ಬಿಟ್ಟುಕೊಟ್ಟ ಪರಮಾತ್ಮ. ಯಾರನ್ನ ಕೊಲ್ಲದೆ ಇದ್ದರೆ ಜಗತ್ತಿಗೆ ಪೀಡೆ ಆಗ್ತಾ ಇತ್ತು ಅಂಥವರು ಮುಖ್ಯರಾಗಿರ್ತಕ್ಕಂಥ ಕಲಿ, ದುರ್ಯೋಧನ, ನಾಸ್ತಿಕ್ಯ, ವಿಪರೀತ ಜ್ಞಾನ ದುಶ್ಯಾಸನ, ನಾಸ್ತಿಕವಾದ ಶಕುನಿ, ದುರಹಂಕಾರ ಸೆಲ್ಫ್ ಸೆಂಟರ್ಡ್ ಸ್ವಭಾವ ಕರ್ಣ, ಇವೆಲ್ಲರೂ ಕೂಡ ಧರ್ಮಕ್ಕೆ ವಿರೋಧಿಗಳು. ಇವರ ಸಂಹಾರ, ಇವರಿಗೆ ಮನಸ್ಸಿನಲ್ಲಿ ಭಯ ಹುಟ್ಟಿಸೋದು ಅತ್ಯಂತ ಅವಶ್ಯಕವಾಗಿತ್ತು. ಅದಕ್ಕೆ ಭೀಮ, ದುರ್ಯೋಧನಾದಿಗಳು ನನ್ನ ಬಲವನ್ನು ನೋಡಿ ಹೊಟ್ಟೆ ಕಿಚ್ಚಬಡಲಿ, ನನ್ನ ಮೇಲೆ ಆಕ್ರಮಣ ಮಾಡಲಿ, ಸೋತು ಸುಣ್ಣಾಗಿ ಗಾಬರಿಯಾಗಲಿ, ಇನ್ನೂ ಹೆಚ್ಚಿಗೆ ನನ್ನನ್ನು ಭಗವಂತನನ್ನು ನಿಂದಿಸಲಿ, ಆಗ ಇವರನ್ನು ಕೊಲ್ಲಿಕ್ಕೆ ಅನುಕೂಲವಾಗ್ತದೆ ಅಂತ ಹೇಳಿ
ಕೌರವರೆಲ್ಲ ಮರದ ಮೇಲೆ ಏರಿದಾಗ ಭೀಮಸೇನ ದೇವರು ಅದನ್ನು ಅಲುಗಾಡಿಸಿ ಕೆಳಗೆ ಬೀಳುವಂತೆ ಮಾಡ್ತಿದ್ರು. ನದಿಯಲ್ಲಿ ಈಜುವಾಗ 8-10 ಜನ ಹಿಡಿದು ಮುಳುಗಿಸ್ಬೇಕು. ಸೋತೆ ಅಂತನು, ಆಮೇಲೆ ಬಿಡ್ತೇನೆ ಅಂತ. ಸೋತೆ ಭೀಮ ಬಿಟ್ಬಿಡಪ್ಪ ಅಂತಂದ ಬಿಡ್ತಿದ್ದ. ದುರ್ಯೋಧನ, ಶಕುನಿ, ದುಶ್ಯಾಸನ ಇನ್ನೂ ಕರ್ಣ ಸೇರಿಕೊಂಡಿರಲಿಲ್ಲ. ಸ್ವಲ್ಪ ವೇಳೆ ನಂತರ ಬರ್ತಾನವನು. ಇಲ್ಲ, ಈ ಭೀಮನನ್ನು ಹೇಗಾದರೂ ಮುಗಿಸಬೇಕು. ಶಕುನಿ ಹೇಳ್ದ, ನಾನು ಶುಕ್ರಾಚಾರ್ಯರ ಶಿಷ್ಯ. ಶುಕ್ರಾಚಾರ್ಯ ಹತ್ತಿರ ಮಹಾವಿಷಗಳಿಂದ ಕೂಡಿದ ಅನೇಕ ಸರ್ಪಗಳಿವೆ. ಅವುಗಳ ನಿಶ್ವಾಸವಾದ ಗಾಳಿಯ ಬಡಿದ ಕ್ಷಣಕ್ಕೇನೆ ಮನುಷ್ಯ ಮೂರ್ಛಿತನಾಗಿ ಬಿದ್ದು ಸತ್ತೋಗ್ತಾನೆ. ಆದ್ದರಿಂದ ಭೀಮ ಮಲಗಿದಾಗ ಅವನ ಕೋಣೆಯಲ್ಲಿ ಸರ್ಪಗಳನ್ನು ಬಿಡೋಣ ಅಂತ ತಿಳ್ಕೊಂಡಂತೇಳಿ ಶುಕ್ರಾಚಾರ್ಯರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಶಕುನಿ ಕರ್ಕೋಟಕ ಮೊದಲಾಗಿರ್ತಕ್ಕಂಥ ಸರ್ಪಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಭೀಮನ್ ಮಲಗಿದ ರೂಮ್ನಲ್ಲಿ ಅದನ್ನು ಬಿಟ್ಟಿದ್ದಾರೆ. ಆ ಸರ್ಪಗಳು ಅವನ ಹತ್ರ ಬರ್ತಾ ಇವೆ, ಮುಖ ಮೇಲ್ ಮಾಡಿ ಧ್ವಂಸ ಮಾಡಬೇಕು ಅಂತ ಹೇಳ್ಕೊಂಡು. ಭೀಮ ಈ ಕೆಲ ಮಗ್ಲಾಗಿ ಮಲ್ಕೊಂಡಿದ್ದಾನೆ. ಇವರು ಕಿಟಕಿಯಿಂದ ನೋಡ್ತಾ ಇದ್ದಾರೆ ದುರ್ಯೋಧನ ಶಕುನಿಗಳು. ಆಯ್ತು, ಇನ್ನೇನು ಅವನು ಹಾಸಿಗೆ ಮೇಲೆ ಹೋದು ಅಂತನ್ನೋ ಅಷ್ಟರಲ್ಲಿ ಭೀಮ ಮಗ್ಲು ಬದಲು ಮಾಡ್ತಾನೆ. ಭೀಮ ಮಗ್ಲು ಬದಲು ಮಾಡಿದ ಕ್ಷಣಕ್ಕೇನೆ ಅವನ ದೇಹದ ಕೆಳಗೆ ಸಿಕ್ಕು ಹಾವುಗಳು ಚಪ್ಪಟೆ ಹಾಕು. ಇಂಥ ಮಹಾವಿಷಗಳು ಸರ್ಪೋ ಭೀಮಗೆ ಏನು ಮಾಡಲಿಕ್ಕಾಗಲಿಲ್ಲ. ಹೊಟ್ಟೆ ಕಿಚ್ಚು ಕುದಿಯಲಿಕ್ಕೆ ಪ್ರಾರಂಭವಾಯಿತು. ಇವನನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು. ಮತ್ತಿವರಿಗೆ ತಪ್ಪು ದಾರಿ ತೋರಿಸೋನಿದ್ನಲ್ಲ ಶಕುನಿ. ಇಲ್ಲ, ಈ ಸಲ ನಾನು ಶುಕ್ರಾಚಾರ್ಯ ಹತ್ರ ಹೋಗಿ ಸಮುದ್ರ ಮಂಥನ ಕಾಲದಲ್ಲಿ ಹುಟ್ಟಿದ ಕಾಲಕೂಟ ವಿಷ ತಪಸ್ಸಾಮರ್ಥ್ಯದಿಂದ ತಮ್ಮ ಹತ್ರ ಅದನ್ನು ಇಟ್ಕೊಂಡಿದ್ದಾರೆ. ಆ ವಿಷದಿಂದ ದೂರದಿಂದ ವಾಸನೆ ನೋಡಿದ್ರೆ ಮನುಷ್ಯ ಸತ್ತೋಗ್ತಾನೆ. ಅಂತ ಧಗ ಉರಿಯತಕ್ಕಂಥ ವಿಷ ಅದು. ಅದನ್ನು ಆಹಾರದಲ್ಲಿ ಸೇರಿಸಿ ಭೀಮನಿಗೆ ಕೊಡೋಣ, ಪಾಂಡವರಿಗೆ ತಿನ್ನಿಸೋಣ ಅಂತ ಹೇಳಿ ಗಂಗೆಯ ಒಂದು ಸ್ಥಳ ಪ್ರಮಾಣಕೋಟಿ ಅಂತ ಹೇಳಿ, ಅಲ್ಲಿ ಅದು ಗಂಗಾ ಬಹಳ ಆಳವಾಗಿದೆ. ಬಹುಶಃ ಅಲ್ಲಿಂದಲೇ ಕೆಳಗಿನ ಅತಳ ವಿತಳದ ಕಾಲಕ್ಕೆ ಲೋಕಗಳಿಗೆ ಹೋಗಲಿಕ್ಕೆ ದಾರಿ ಇರಬೇಕು. ಆ ವಿಷವನ್ನು ತಂದು ಅಡುಗೆ ಮಾಡಿ ಪಾಂಡವರನ್ನು ಊಟಕ್ಕೆ ಕರೆದಿದ್ದಾರೆ. ಸರ್ವಜ್ಞನಾದ ಭೀಮನಿಗೆ ಗೊತ್ತಾಗಿದೆ, ಈ ವಿಷ ನನ್ನ ಉಳಿದ ತಮ್ಮಂದರಿಗೆ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಸಾಯಂಕಾಲ 5 ಗಂಟೆಗೆ ಆ ಪ್ರಮಾಣಕೋಟೆ ಹತ್ತಿರ ಇರೋ ಉದ್ಯಾನಕ್ಕೆ ಎಲ್ಲರೂ ನಾವು ಪಾರ್ಟಿ ಮಾಡೋಣ ಬನ್ನಿ ಅಂತ ತಿಳ್ಕೊಂಡು ಅಂತೇಳಿ ತಮಗೋಸ್ಕರ ಬೇರೆ ಅಡುಗೆ, ಇವ್ರಿಗೋಸ್ಕರ ಪ್ರತ್ಯೇಕ ಎಲ್ಲ ಮಾಡಿಟ್ಟಿದ್ರು. ಭೀಮ 3 ಗಂಟೆಗೇ ಹೋದ. ಅಡುಗೆಲ್ಲ ತಯಾರಾಗಿದೆ, ಆಗಿದೆ, ನನಗೆ ಭಾಳ ಹಸಿವೆ ಆಗಿದೆ, ಮೊದಲು ನನಗೆ ಬಡಿಸಿ ಅಂತ ತಿಳ್ಕೊಂಡಂತೆ. ಇನ್ನೂ ಬೇಕು ಅಂಥೇಳಿ 5 ಜನರಿಗೆ ಮಾಡಿದ ಅಡುಗೆಯನ್ನು ಒಬ್ಬನೇ ತಿಂದು ಮುಗಿಸಿದ್ದಾನೆ. ಯಾಕೆ? ಅವನ ಹೆಬ್ಬರಿನಷ್ಟು ದಪ್ಪವಾದ ಉದರಾಗ್ನಿ ಭೀಮಸೇನಲ್ಲಿತ್ತು. ಜಗತ್ತೆಲ್ಲ ಸುಡಬಹುದು. ಈ 5 ಜನರದ್ದು ಊಟ ಏನು ಮಹಾ ಜೀರ್ಣಿಸುವುದು. ಇನ್ನೂ ಬೇಕು ಅಂತ ಹೇಳಿದ್ದಾನೆ. ಎಲ್ಲ ಪಾತ್ರೆ ಖಾಲಿ ಆದವು. ಯಾಕೆ? ಪಾಂಡವರಿಗೆ ಇದು ಈ ವಿಷಯ ಸಿಗಬಾರ್ದು ಅಂತ ಅಂತೇಳಿ. ಕೊನೆಗೆ ಹೇಳ್ದ, ಎಲ್ಲ ಪಾತ್ರೆ ತಂದಿಡ್ರಿ. ಪ್ರತಿಯೊಂದು ಪಾತ್ರೆ ನೀರು ಹಾಕಿ ಗಲಬರಿಸಿ ಕುಡ್ದ ಭೀಮ.
ನಮ್ಮ ತಮ್ಮಂದಿರಿಗೆ ಒಂದು ಚೂರು ಕೂಡ ಇದ್ರ ಅಂಶ ಹೋಗಬಾರ್ದು ಅಂತಕೊಂಡು ಆಮೇಲೆ ಮಲ್ಕೊಳ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅದೇ ಗಂಗಾ ನದಿ ದಂಡೆ ಮೇಲೆ ಮಲ್ಕೊಂಡಿದ್ದಾನೆ. ವಾಯುದೇವರಿಗೆ ಪರಮಾತ್ಮನ ಜೊತೆಗೆ ಇರ್ತಕ್ಕಂಥ ಸಂಬಂಧ ವಿಶೇಷ. ಪ್ರಾಜ್ಞೆ ನಾಮಕನ ಪರಮಾತ್ಮನಿಗೆ ಹೇಳಿದ್ದಾನೆ, ಪರಮಾತ್ಮ ಸ್ವಲ್ಪ ಹೊತ್ತು ನನ್ನಲ್ಲಿ ಬಂದು ಸನ್ನಿಹಿತನಾಗು ಅಂತ ಗಾಢ ನಿದ್ರೆ ನಾಟಕ ಮಾಡಿದ್ದಾನೆ. ಅಡಿಗೆವರು ಸುದ್ದಿ ಹೇಳಿದ್ದಾರೆ, ಭೀಮ ಬಂದಿದ್ದ, ಎಲ್ಲ ತಿಂದು ಮಲ್ಕೊಂಡ. ಆಯ್ತು ಬಿಡು, ಉಳಿದವರು ನಾವು ಹೇಗಾರು ನೋಡ್ಕೊಳ್ಳೋಣ, ಭೀಮ ಒಬ್ಬ ಸತ್ತರೆ ಸಾಕು ಅಂಥೇಳಿ ಬಂದು ಅನೇಕ ಕಲ್ಲುಗಳನ್ನು ಸರಪಳಿ ಕಟ್ಟಿ ಆ ಸರಪಳಿಯನ್ನು ಸುತ್ತಲೂ ಭೀಮಸೇನ ಶರೀರ ಕಟ್ಟಿದ್ದಾರೆ. ಇವನಿಗೆ ಎಚ್ಚರ ಇದ್ರೂ ಕೂಡ ಎಚ್ಚರ ಇಲ್ಲದಂತೆ ನಟನೆ ಮಾಡಿದ್ದಾನೆ. ಒಟ್ಟು ಮುಳುಗಿದರೆ ಮೇಲೆ ಬರಬಾರದು ಅಂತ ತಿಳ್ಕೊಂಡಂತೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಕಟ್ಟಿ ಭೀಮನನ್ನು ಉರುಳಿಸಿದ್ದಾರೆ. ಪ್ರಮಾಣಕೋಟೆ ಅನ್ನೋ ಸ್ಥಳದ ಆ ಗಂಗಾ ಭಾಗದಲ್ಲಿ ಭೀಮ ಸೀದಾ ನಾಗಲೋಕಕ್ಕೆ ಹೋಗಿದ್ದಾನೆ. ಆಗ ಅಲ್ಲಿಯ ನಾಗಗಳು ಯಾವನೋ ಶತ್ರು ಬಂದಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಅವು ಇವನಿಗೆ ತಮ್ಮ ಹಲ್ಲಿನಿಂದ ಧ್ವಂಸ ಮಾಡಲಿಕ್ಕೆ ಚಾಲು ಮಾಡಿದವು. ವಿಷಕ್ಕೆ ಔಷಧಿ ವಿಷ, ಹಾವಿನ ವಿಷ ದೂರ ಮಾಡಲು ಹಾವಿನ ವಿಷದಿಂದ ಮಾಡಿದ ಇಂಜೆಕ್ಷನ್ ಕೊಡ್ತಾರೆ. ಅವು ಕಚ್ಚಿದಂತೆ ಇವನ ವಿಷ ಇಳಿದೋಯ್ತು. ಎದ್ದು ಕೂತ್ಕೊಂಡು ಇವರನ್ನ ಕರೆದುಕೊಂಡು ವಾಸುಕಿ ಹತ್ರ ಹೋಗಿದ್ದಾರೆ. ವಾಸುಕಿಯ ಮೊಮ್ಮಗ ಶೂರ, ಅವನ ಮಗಳು ಕುಂತಿ, ಮೊಮ್ಮಗನ ಮೊಮ್ಮಗ ಅಂತಕೊಂಡು ಗೊತ್ತಾಯಿತು. ಇನ್ನೂ ಗೊತ್ತಾಗಲಿ ಅಂತೇಳಿ ಭೀಮ ಎಚ್ಚರವಿಲ್ಲದಂತೆ ಹಾಗೆ ಮಲ್ಕೊಂಡಿದ್ದಾನೆ. ಎಲ್ಲ ವಿಷಯ ಹೋಗಿದೆ ಅಂತ ಗೊತ್ತಾಗಿ ವಾಸುಕಿ ಒಂದು ಸಿದ್ಧವಾಗಿರ್ತಕ್ಕಂಥ ಅಮೃತ ರಸ ಯಾವುದನ್ನು ಕುಡಿದರೆ ಯಾವ ವಿಷದ ಬಾಧೆ ಆಗೋದಿಲ್ಲ ಅಂತ ಔಷಧಿಯನ್ನು ಕೊಟ್ಟ ಮೇಲೆ ಭೀಮ ಎಚ್ಚರಿದಂತ ನಾಟಕ ಮಾಡ್ತಾನೆ. ಎಲ್ಲ ನಾಗರು ವಿಶೇಷವಾದ ಪೂಜೆ ಮಾಡ್ತಾರೆ. ಯಾಕೆ ದೂರದಿಂದ ಬಳಗ ಅವನ ಮಗ ಅಂತ ತಿಳ್ಕೊಂಡು ಅಂತೇಳಿ ಆಗ ಸಾದರ ಸತ್ಕಾರ ಮಾಡಿಕೊಂಡು ಅವರು ಕೊಟ್ಟ ಎಲ್ಲ ಪಂಚಪಕ್ವಾನಗಳನ್ನು ತಿಂದು ಗಂಧಮಾಲೆ ಉಪಾದನೆ ಹಚ್ಚಿಕೊಂಡು ಭೀಮ ಮೇಲೆ ಬರ್ತಾನೆ. ಇಷ್ಟಲ್ಲಿ 2 ದಿವಸ ಆಗಿ ಹೋಗಿತ್ತು. ದುರ್ಯೋಧನಾದಿಗಳು ಭೀಮನ ಶ್ರಾದ್ದದ ತಯಾರಿ ಮಾಡಿಸೋಣ ಅಂತೇಳಿ ಹೇಳಿದ್ದಾರೆ. ಎಲ್ಲರೂ ಕಣ್ಣೀರು ಸುರಿಸಿದ್ದಾರೆ. ಸ್ವಲ್ಪ ಕುಂತಿ ಹೇಳಿದ್ಲು, ನನ್ನ ಮಗ ಸಾಯೋದಿಲ್ಲ, ಶ್ರಾದ್ದ ಪಿದ್ದ ಮಾತನಾಡಬೇಡಿ ಅಂತ ತಿಳ್ಕೊಂಡಂತಾಳೆ. ಭೀಮ 2 ದಿವಸ ಆದ ಮೇಲೆ ಬರಲಿಲ್ಲ, ಸತ್ತಿದ್ದಾನೆ. ಎಲ್ಲಾದರೂ ಅವನು ಕಳೆಯವರ ಮೇಲೆ ನದಿ ಮೇಲೆ ತೇಲ್ತಾ ಇದೆ ಏನು, ಅದನ್ನು ನೋಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಕೌರವರು ಗಂಗಾ ನದಿ ಪುಣ್ಯ ಪ್ರಮಾಣಕೋಟಿ ಗಂಗಾ ನದಿಯ ದಂಡೆಯಲ್ಲಿ ತಿರುಗ್ತಾ ಇದ್ದಾರೆ. ಎಲ್ಲಾದರೂ ಶರೀರ ಮೇಲೆ ಬಂದರೆ ಅದನ್ನು ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿಬಿಡೋಣ. ನೋಡ್ತಾ ಇರುವಾಗ ಮೇಲಿಂದ ಬಂದ ಭೀಮ, ಅವನ ಕಳೆಯವರವಲ್ಲ, ಜೀವಂತ ಭೀಮ ಎದ್ದು ಬಂದಿದ್ದಾನೆ. ಅವನು ನೋಡಿ ಭೂತ ಬಂತು ಅಂತ ತಿಳ್ಕೊಂಡು ಅಂತ ಹೇಳಿ ಅವರು ಗಾಬರಿಯಾಗಿ ಓಡಿ ಹೋಗಿದ್ದಾರೆ. ನಂತರ ಮನೆಗೆ ಬರ್ತಾನೆ. ತನ್ನ ತಾಯಿಗೆ ವಿದುರನಿಗೆಲ್ಲ ಹೇಳಿದಾಗ ಧೃತರಾಷ್ಟ್ರನಿಗೂ ಒಂದು ಕುತಂತ್ರ ಗೊತ್ತಾಗ್ತದೆ. ಭೀಮ ಬಂದು ಆ ದುರ್ಯೋಧನ ದುಶ್ಯಾಸನರ ಆ ಎದೆಯಲ್ಲಿ ಹೊಟ್ಟೆ ಕಿಚ್ಚನ ಉರಿ ಇನ್ನೂ ಹೆಚ್ಚಿಗೆ ಉರಿಯುವಂತೆ ಮಾಡಿದ್ದಾನೆ. ಕರಳ ಕತ್ತರಿಸುವಂತೆ
ಅವರ ಹೊಟ್ಟೆ ಕಿಚ್ಚು ಹೆಚ್ಚಾಗಿದೆ. ಕೊನೆಗೆ ಹೀಗೆ ಭೀಮ ಸಾಯೋದಿಲ್ಲ ಬಾ ಅಂತ ತಿಳ್ಕೊಂಡು ಅಂತೇಳಿ ಇದೆಲ್ಲ ಯಾವಾಗ ದ್ರೋಣಾಚಾರ್ಯ ಗುರುಕುಲದಲ್ಲಿರುವಾಗಲೇ ಭೀಮನ ಬಗ್ಗೆ ಅಸೂಯೆ ಪಡ್ತಾ ಇದ್ದಾರೆ. ಇದೇ ವೇಳೆಗೆ ದ್ರೋಣಾಚಾರ್ಯರು ತಮಗೆ ಗೊತ್ತಿದ್ದ ಶಸ್ತ್ರಾಸ್ತ್ರಗಳನ್ನು ಕೌರವ ಪಾಂಡವರಿಗೆ ಕಳಿಸಿದ್ದಾರೆ. ಇನ್ನು ಯಾರ್ಯಾರು ತಮ್ಮ ಯೋಗ್ಯತೆ ಅಷ್ಟು ಗ್ರಹಣ ಮಾಡಿದ್ದಾರೆ. ಒಂದು ಕ್ಲಾಸಿಗೆ ಒಬ್ಬನೇ ಕ್ಲಾಸ್ ಟೀಚರ್ ಇರ್ತಾನೆ, ಒಬ್ಬನೇ ಒಂದು ವಿಷಯ ಕಲಿಸೋನಿರ್ತಾನೆ. ಅವನ ಕಲಿಸುವಿಕೆ, ಅವನ ಭಾಷಣವನ್ನು ಮಾಡುವ ಪಾಠಗಳಿಂದ ಕಲಿತು ರ್ಯಾಂಕ್ ಬರೋರು ಇದ್ದಾರೆ, 95 ತೆಗೆದುಕೊಳ್ಳೋರು ಇದ್ದಾರೆ, 35 ತೆಗೆದುಕೊಳ್ಳೋರು ಇದ್ದಾರೆ. ದ್ರೋಣಾಚಾರ್ಯರ ಒಂದು ದಿವಸ ಕರೆದು ಹೇಳಿದ್ರು, ನಾನು ಇನ್ನೂ ಕೆಲವು ವಿಶೇಷ ಜ್ಞಾನ ಕೊಡಬೇಕಂತ ಮಾಡಿದ್ದೇನೆ, ಅದನ್ನು ಎಲ್ಲರಿಗೂ ಕೊಡೋದಿಲ್ಲ, ನಾನು ಇಚ್ಛೆ ಯಾರು ಪೂರ್ತಿ ಮಾಡ್ತೀರಿ ಅವ್ರಿಗೆ ಕೊಡ್ತೇನೆ ಅಂತ. ದುರ್ಯೋಧನ ಎದ್ದು ನಿಂತ, ನಾ ಮಾಡ್ತೇನೆ ಅಂತ. ಅವಾಗ ಭೀಮಸೇನ ಅರ್ಜುನ್ ಎಬ್ಬಿಸ್ತಾನೆ, ಅರ್ಜುನ ಹೇಳುವಂತ. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಯಾರು ಮೊದಲು ಹೋಗ್ತದೆ, ದ್ರುಪದನನ್ನು ಸೋಲಿಸಿ ಎಡಮುರಿ ಕಟ್ಕೊಂಡು ತೆಗೆದುಕೊಂಡು ಬರಬೇಕು. ಆಗ ದುರ್ಯೋಧನ ಹೇಳ್ತಾನೆ, ನಾನು ಹಿರಿಯ, ನಾನು ಮೊದಲು ಹೋಗ್ತೇನೆ. ಭೀಮಸೇನ ಹೇಳ್ದ, ಅವ್ರು ಹೋಗ್ಲಿ ಬಿಡು ಅಂತ. ತಾರುಣ್ಯ 18-20 ವರ್ಷದ ತಾರುಣ್ಯ. ಆದರೆ ಭೀಮನಲ್ಲಿ ಧರ್ಮರಾಜಾದಿಗಳಲ್ಲಿ ಬುದ್ಧಿ ಮೆಚ್ಯೂರ್ ಆಗಿರಲಿಲ್ಲ. ನಮ್ಮಲ್ಲಿ ಕೂಡ 50-52 ವರ್ಷದ ತರುಣ ವಿರೋಧಿ ಪಕ್ಷದ ಲೋಕಸಭೆಯಲ್ಲಿ ವಿರೋಧಿ ಪಕ್ಷದ ಮುಖಂಡನಾಗಿದ್ದಾನೆ. ಯಾವಾಗಲೂ ಮನಸ್ಸಿ ಬಾಯಿಗೆ ಬಂದು ಮಾತಾಡ್ತಾ ಇರ್ತಾನೆ, ಮೆಚುರಿಟಿನೇ ಇಲ್ಲ. ಅದೇ ರೀತಿಯಾಗಿ ದುರ್ಯೋಧನ, ಕರ್ಣ, ಕೌರವರೆಲ್ಲರೂ ನಾವು ದ್ರೌಪದನನ್ನು ಸೋಲಿಸ್ಕೊಂಡು ಬರ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಸೀದಾ ಪಾಂಚಾಲ ನಗರಕ್ಕೆ ಬಂದು ಅಲ್ಲಿ ಊರಿನಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ದ್ರೌಪದನಿಗೆ ಗೊತ್ತಾಯಿತು ಸೈನ್ಯ ಸಮೇತನಾಗಿ ಬಂದಿದ್ದಾನೆ. ಕೌರವರು ನಮ್ಮ ನಗರದ ಮೇಲೆ ಆಕ್ರಮಣ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಂತಂದರೆ ಅವಾಗ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಣ್ಣ ಹುಡುಗರಿಂದ ಹಿಡ್ಕೊಂಡು ಹೆಣ್ಮಕ್ಕಳಿಂದ ಹಿಡಿದುಕೊಂಡು ದೊಡ್ಡವರೆಲ್ಲರ ಅರಮನೆ ಮೇಲೆ ನಿಂತುಕೊಂಡು ಈ ಕೌರವರ ತಲೆ ಮೇಲೆ ಗುಂಡಿನ ಕಲ್ಲು ಹಾಕ್ತಾ ಇದ್ದಾರೆ, ಹಾರೆಯನ್ನು ಎಸೀತಾ ಇದ್ದಾರೆ. ಲಟ್ನಿ ಪ್ರಯೋಗ ಮಾಡೋದ್ರಲ್ಲಿರ್ತಕ್ಕಂಥ ಹೆಣ್ಮಕ್ಳು ಲಟ್ನಿಯನ್ನು ತಲೆ ಮೇಲೆ ಹಾಕ್ತಾ ಇದ್ದಾರೆ. ಸಣ್ಣ ಹುಡುಗರು ಕೂಡ ತಮ್ಗೆ ಸಿಕ್ಕಿರ್ತಕ್ಕಂಥ ಕಲ್ಲು ಮಣ್ಣು ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಮೇಲಿನಿಂದ ಬೀಳುವ ಇವು ಈ ಕಡೆಗೆ ದ್ರುಪದ ರಾಜನ ಸೈನ್ಯದ ಹೊಡೆತ. ದುರ್ಯೋಧನಾದರು ಸೋತು ಓಡ್ತಾ ಇದ್ದಾರೆ. 12 ಮೈಲುಗಳವರೆಗೆ ದ್ರುಪದನ ಸೈನ್ಯ ಅವರನ್ನು ಬೆನ್ನಟ್ಟಿದೆ. 12 ಮೈಲ್ ದಾಟದಾಕ್ಷಣಕ್ಕೇನೆ ಆಗ ಭೀಮಸೇನದೇವರು ಹೇಳ್ತಾರೆ ದ್ರೋಣಾಚಾರ್ಯರಿಗೆ, ನೋಡಿ ಅವ್ರು ಸೋತು ತಿರುಗಿ ಬರ್ತಾ ಇದ್ದಾರೆ, ನಾವು ಹೋಗಿ ದ್ರೌಪದನ ಹಿಡ್ಕೊಂಡು ಬರ್ತೇವೆ ಅಂತ. ರಾಜಕಾರಣದಲ್ಲಿ ಬುದ್ಧಿವಂತಿಕೆಯೂ ಭಾಳ ಬೇಕಾಗ್ತದೆ, ಇನ್ಫಾರ್ಮೇಷನ್ ಭಾಳ ಚೆನ್ನಾಗಿ ಬೇಕಾಗ್ತದೆ. ಆದ್ದರಿಂದಾಗಿ ಇವತ್ತಿನ ದಿವಸ ಏನು ಟೆಕ್ನಿಕ್ ಇದೆ, ಅನೇಕ ಟೆಕ್ನಿಕ್ ಉಪಯೋಗಿಸ್ತೇವೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅವತ್ತು ಆಗೋ ಇತ್ತು, ಈಗ ಮಾತ್ರ ಇದನ್ನು ತಿಳ್ಕೊಳ್ಬೇಡಿ.
ಭೀಮನಿಗೆ ಗೊತ್ತಿತ್ತು ಏನಂತಂದರೆ ದೃಪದನಿಗೆ ರುದ್ರದೇವರ ವರ ಇದೆ, ನಿನ್ನ ರಾಜ್ಯದ 12 ಮೈಲಿನ ಪರಿಸರದಲ್ಲಿ ನಿಮಗೆಂದೂ ಪರಾಜಯ ಆಗೋದಿಲ್ಲ ಅಂತ ತಿಳ್ಕೊಂಡಂತ. ಆದ್ದರಿಂದ ಕೌರವರು ಊರಿನಾಗೆ ಹೋಗ್ಬಿಟ್ರು. ಅಲ್ಲಿ ದೃಪದನ ಪರಾಜಯ ಆಗಲಿ ಯಾಕಂದ್ರೆ ಬಲ್ಲದಲ್ಲಿ ದುರ್ಯೋಧನ, ಕರ್ಣ, ಅಶ್ವತ್ಥಾಮಾಚ ಇವರೆಲ್ಲ ಮಹಾಪರಾಕ್ರಮಿಗಳು. ಆದರೆ ಅಲ್ಲಿ ದೇವರ ವರ ಇದೆ, 12 ಮೈಲ್ ತನಕ ದೃಪದನ್ನು ಸೋಲಿಸ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಂತೇಳಿ. ಹೀಗಾಗಿ ಪರಾಜಿತರಾದರು. ದುರ್ಯೋಧನನ ಸೈನ್ಯ, ದೃಪದ ರಾಜನ ಸೈನ್ಯ, ಅವನ ಮಕ್ಕಳು, ಸ್ವತಃ ದೃಪದ ರಾಜ 12 ಮೈಲ್ ಆ ಕಡೆ ಬಂದಿದ್ದಾರೆ. ಅವರನ್ನು ಬೆನ್ನಟ್ಟಿಕೊಂಡು ಅವರು ದೃಪದ ರಾಜನ ಸೈನ್ಯದ ಮೇಲೆ ಆಕ್ರಮಣ ಮಾಡಿದ್ದಾರೆ. ದೃಪದ ರಾಜ ಮಹಾಪರಾಕ್ರಮಿ, ಅವನ ಮಕ್ಕಳು ಕೂಡ ಮಹಾಪರಾಕ್ರಮಿಗಳು. ಅಂದರೆ ದ್ರೌಪದಿ ಹುಟ್ಟೋಕ್ಕಿಂತ ಮೊದಲು ಅಣ್ಣಂದಿರಿದ್ರು ಅವರಿಗೆ, ಆಕೆಗೆ. ಆದರೆ ಭೀಮಾರ್ಜುನವರನ್ನು ಸೋಲಿಸಿದ್ದಾರೆ. ಭೀಮ ದೃಪದ ರಾಜನ ರಥದಲ್ಲಿ ಜಿಗಿದು ಅವನನ್ನು ರಥದಿಂದ ಕೆಳಗೆ ಎಳೆದು ಹೀಗೆ ಮೇಲೆ ಎತ್ತಿದ್ದಾನೆ, ಕೆಳಗೆ ಹಾಕಬೇಕು ಅಂತ. ಆಗ ಅರ್ಜುನ ಹೇಳ್ತಾನೆ, ಅಣ್ಣ, ನಮಗೆ ದೃಪದ ರಾಜನ ಬಗ್ಗೆ ದ್ವೇಷ ಇಲ್ಲ, ಗುರುಗಳು ಹೇಳಿದ್ದಾರೆ ಇವನನ್ನು ಕಟ್ಕೊಂಡು ಬಾ ಅಂತ ತಗೊಂಡಂತ, ಅದಕ್ಕೋಸ್ಕರ ಬಂದಿದ್ದೇವೆ. ಅದರಿಂದ ಎಲ್ಲಿ ಕೊಲ್ಲೋದು ಪ್ರಶ್ನೆ ಬರೋದಿಲ್ಲಲ್ಲ. ಭೀಮನಿಗೂ ಕೂಡ ಅವನು ಕೊಲ್ಲುವ ವಿಚಾರ ಇದಿಲ್ಲ, ತನ್ನ ಪರಾಕ್ರಮ ತೋರಿಸ್ಬೇಕಾಗಿತ್ತು. ದುರ್ಯೋಧನಾದಿಗಳಿಗೆ ಹೊಟ್ಟೆಗೆ ಹೆಚ್ಚಾಗಲಿಕ್ಕೆ ನಾವು ಸೋತರು ಪಾಂಡವರು ಗೆದ್ದು ಬಂದ್ರಲ್ಲ ಅಂತ ತಗೊಂಡಂತ. ಹಾಗೆ ದೃಪದನ ಸಾವಕಾಶ ಕೆಳಗಿಳಿಸ್ತಾನೆ. ಆಯ್ತಪ್ಪ, ನಿಮ್ಮ ನಡಿ ಅಂತ ತಗೊಂಡು ದ್ರೋಣಾಚಾರ್ಯ ಹತ್ರ ಕರ್ಕೊಂಡು ಬರ್ತಾರೆ. ದ್ರೋಣಾಚಾರ್ಯ ಅರ್ಧ ರಾಜ್ಯವನ್ನು ಕಡೆಯಿಂದ ಕಸ್ಕೊಳ್ತಾರೆ, ವಾಪಸ್ ಕಳಿಸ್ತಾರೆ. ತಿರುಗಿ ಹೋದ್ಮೇಲೆ ತನ್ನ ಅಪಮಾನದ ಬೇಗೆಯಲ್ಲಿ ದೃಪದ ರಾಜ ಪೀಡಿತನಾದಾಗ, ನನ್ನ ಪ್ರಾಣ ಉಳಿಸಿದವರು ಭೀಮಾರ್ಜುನರು, ಅವರಿಗೆ ಒಬ್ಬ ಯೋಗ್ಯಳಾದಂಥ ಹೆಣ್ಣುಮಗಳು ನನಗೆ ಬೇಕು, ಅವರನ್ನು ಅಳೇಂದ್ರನಾಗಿ ಮಾಡಿಕೊಂಡ್ರೆ ನಾವು ನಿಶ್ಚಿತವಾಗಿಯೂ ಕೂಡ ನನಗೆ ಉಪಕಾರದ ಕೃತಜ್ಞತೆಯನ್ನು ತೀರಿಸಿದಂತೆ ಆಗ್ತದೆ. ಎರಡನೇದು, ದ್ರೋಣಾಚಾರ್ಯನ ಕೊಲ್ತಕ್ಕಂಥ ಒಬ್ಬ ಮಗ ಯಾಜೋಪಯಾಜರಿಂದ ವಿಸ್ತಾರವಾಗಿರ್ತಕ್ಕಂಥ ಅಶ್ವಮೇಧ ಯಜ್ಞ ಸಹಿತ ಉಳಿದ ಯಜ್ಞಗಳನ್ನು ಮಾಡಿದ್ದಾನೆ. ದೃಪದ ರಾಜನ ಹೆಂಡತಿ ಋತ್ವಿಜರು ಪಾಯಸ ಕೊಡ್ತೇನೆ ಅಂತ ಹೇಳಿ ಬಂದಾಗ ವಿಲಂಬ ಮಾಡಿ ಬರ್ತಾಳೆ. ಅವರು ಅದನ್ನು ಅಗ್ನಿಯಲ್ಲೇ ಸುರಿತಾರೆ. ಅಗ್ನಿಯಿಂದಲೇ ದ್ರೌಪದಿ ದೃಷ್ಟದ್ಯುಮ್ನ ಎದ್ದು ಬರ್ತಾರೆ. ಮುಂದೆ ಆ ದ್ರೌಪದಿ ಪಾಂಡವರ ಪತ್ನಿ ಆಗ್ತಾಳೆ. ಈ ಘಟನೆಯಿಂದಾಗಿ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಗಳ ಹೊಟ್ಟೆಯಲ್ಲಿ ಉದ್ದಿನ ಬೇಳೆಗೆ ಅರದಂತೆ ಅಥವಾ ಮೆಣಸಿನಕಾಯಿ ಅರದಂತೆ ಹೊಟ್ಟೆ ಕಿಚ್ಚು ಹೆಚ್ಚಾಗ್ತದೆ. ಇವರು ಹೊಟ್ಟೆ ಕಿಚ್ಚು ಹೆಚ್ಚಾಗಬೇಕು, ಇನ್ನೂ ಅಪರಾಧ ಮಾಡಬೇಕು, ಇವರಿಗೆ ಸರಿಯಾದ ವೇಳೆಯಲ್ಲಿ ಶಿಕ್ಷೆ ಕೊಡಬೇಕು, ಇದೇ ಭೀಮನ ಉದ್ದೇಶವಾಗಿತ್ತು. ಕಲಿ ಮೊದಲಾದವರಿಗೆ ಒಂದು ಕ್ಷಣವೂ ಸುಖ ಕೊಡದೆ 24 ತಾಸು ಅವರನ್ನು ಪೀಡಿಸ್ತಾ, ಅವರಲ್ಲಿ ದ್ವೇಷಾಸೂಯೆಯನ್ನು ಬೆಳೆಸುತ್ತಾ ಒಂದು ದಿವಸ ಅವರನ್ನು ಮುಗಿಸುವುದಕ್ಕೋಸ್ಕರ ಪೂರ್ವಪೇಟಿಗೆ ಹಾಕಿದ ಭೀಮಸೇನ, ಬಾಲ ಅಂತ ಮೊದಲು ಯುವಕ ಅಂತಾನೆ, 20-22 ವರ್ಷ, ದೃಪದ ರಾಜನ ಉಳಿಸಿದಾಗ ಒಂದು 22 ವರ್ಷ ಇರಬೇಕು. ಇಂತಹ ಭೀಮಸೇನ ಕಲಿ ಮೊದಲಾಗಿರ್ತಕ್ಕಂಥ ಸಿಂಹ ಸ್ವಪ್ನನಾಗಿ ಅವರನ್ನು ಪೀಡಿಸ್ತಾ ಇದ್ದರೆ ದೇವತೆಗಳು ಸಂತೋಷಪಟ್ಟು ಆರಾಮಾಗಿದ್ದಾರೆ. ನೀನು ಭೀಮ ಇದ್ದಾನೆ, ಅವನು ನೋಡ್ಕೊಳ್ತಾನವೇ, ನನ್ನ ಜೀವ ಕಾರಣವಿಲ್ಲ ಅಂತ. ಈ ರೀತಿಯಾಗಿ ದುಷ್ಟ ದಮನ ರೂಪವಾದಂತಹ
ಅದ್ಭುತ ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮದಿಂದ ತನ್ನ ಆರಾಧ್ಯ ದೇವನಾದ ಭೀಮನ್ನು, ಶ್ರೀಕೃಷ್ಣನನ್ನು, ವೇದವ್ಯಾಸ ದೇವರನ್ನು ಭೀಮಸೇನ ದೇವರು ಪೂಜೆ ಮಾಡ್ತಾ ಇದ್ರು. ಭೀಮಸೇನ ದೇವರ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾ ಇದ್ದ. ಆಗ ಮತ್ತೆ ಪಾಂಡವರು ಹಸ್ತನಾವತಿಯಲ್ಲಿ ಬೆಳೀತಾ ಇದ್ದಾರೆ. ಮುಂದೆ ದುರ್ಯೋಧನಾದಿಗಳ ಹೊಟ್ಟೆ ಕಿಚ್ಚು ಎಷ್ಟಾಗ್ತದೆ, ಭೀಮ ಎಲ್ಲವನ್ನೂ ಹೇಗೆ ಮೀರ್ತಾನೆ ಅಂತನ್ನುವ ಒಂದು ಭೂಭಾರ ಹರಣದ ದುಷ್ಟರಿಗೆ ಪೀಡಿಸುವ ಪೂಜೆಯನ್ನು ಪರಮಾತ್ಮನಿಗೆ ಸಮರ್ಪಿಸಿ ಅರ್ಚನ ಭಕ್ತಿಯ ತಾನು ಜ್ವಲಂತ ಮೂರ್ತಿ ಅಂತಿಕೊಂಡಂತನ್ನುವುದನ್ನು ಭೀಮಸೇನ ದೇವರು ತೋರಿಸಿಕೊಟ್ಟಿದ್ದಾರೆ. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಂ.